ಮ್ಯಾಕ್ಸ್ ಸಿನಿಮಾ ನೋಡ್ಕೊಂಬಂದೆ 27 ಅಲ್ಲ 28 ವರ್ಷದಿಂದ ಒಂದು ಲೆಕ್ಕ ಈಗಿಂದ ಒಂದು ಲೆಕ್ಕ ಬಂದಿರೋದು ಯಾರು ಮ್ಯಾಕ್ಸ್ ಅಂತ ಹೇಳಬೇಕು. ಯಾಕಂದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಕಿಚ್ಚ ಸುದೀಪಣ್ಣ ಅಂತಂದ್ರೆ ಯಾವಾಗಲೂ ಬಿಸಿ ಇರೋ ಈ ಕಡೆ ಬಿಗ್ ಬಾಸ್ ಆ ಕಡೆ ಕ್ರಿಕೆಟ್ ಎಲ್ಲ ನಡ್ಸ್ಕೊಂಡು ಇಂಥ ಒಳ್ಳೆ ಸಿನಿಮಾ ಕೊಡೋದಕ್ಕೆ ತುಂಬಾ ಹೆಸರು ಬಿಡಬೇಕು. ಒಂದು ಹೇಳಬೇಕು ಅಂತಂದ್ರೆ ಒಬ್ಬ ತಮಿಳ್ ಡೈರೆಕ್ಟರ್ ತಮಿಳ್ ಪ್ರೊಡ್ಯೂಸರ್ಗೆ ಇಂಥ ಅವಕಾಶ ಕೊಟ್ಟು ಅವ್ರನ್ನ ಗೆಲ್ಸೋರಲ್ಲ ಅದಕ್ಕೆ ಹೇಳ್ಬೇಕು. ಕೆಲವ್ರು ಏನು ಮಾಡ್ತಾರೆ ಅವ್ರನ್ನ ಕರ್ಕೊಂಡು ಬಂದ್ಬಿಟ್ಟು ಚೆನ್ನಾಗಿ ಬೋಳ್ಸಿ ಕಳಿಸ್ಬಿಡೋ ಹತ್ರ ಹೇಳ್ತಾರೆ. ಆದರೆ ಸುದೀಪಣ್ಣ ಹಂಗೆ ಮಾಡಿಲ್ಲ, ಚೆನ್ನಾಗಿ ತೋರಿಸ್ತಾರೆ. ಒಂದು ಹೇಳ್ಬೇಕು ಅಂದ್ರೆ ಲಾಸ್ಟ್ ಟೈಮ್ ಯಾರೋ ಒಬ್ಬ ಹೇಳಿದ ವಿಕ್ರಮ್ ಸಿನಿಮಾ ನೋಡ್ಬಿಟ್ಟು 2 ಕ್ವಾರ್ಟರ್ ಕೊಡಿದೆ ಎಳ್ದೋಯ್ತು ಅಂತ. ಚಿನ್ನ ಇವತ್ತು ಬಂದು ಮ್ಯಾಕ್ಸ್ ಸಿನಿಮಾ ನೋಡು, 4 ಕ್ವಾರ್ಟರ್ ಕಿಕ್ಕು ಸುದೀಪಣ್ಣನ ಆಕ್ಟಿಂಗ್ ಅಲ್ಲೇ ಐತಿ ಇವತ್ತು ನಿನಗೆ ಆಯ್ತಾ. ಏನು ಆಕ್ಟಿಂಗ್ ಅದು, ಎಲ್ಲರೂ ಮುಖಕ್ಕೆ ಮೇಕಪ್ ಇಟ್ಕೊಂಡು ಸಿನಿಮಾ ಮಾಡ್ತಾರೆ. ಸುದೀಪಣ್ಣ ಈ ಸಿನಿಮಾದ ಬ್ಲಡ್ ಆಯಿಲು ಆ ಗ್ರೀಸು ನೋಡಕ್ಕೆ ನಮಗೇನು ಅಷ್ಟೊಂದು ಕಷ್ಟ ಆಯ್ತು, ಬಟ್ ಅವ್ರಿಗೆ ಹೆಂಗಾಗಿರ್ಬೇಕು ಒಂದು ನೈಟಲ್ಲಿ ಒಂದೇ ಬಟ್ಟೆಲಿ ಇಂಥ ಒಳ್ಳೆ ಸಿನಿಮಾ ಮಾಡೋದಕ್ಕೆ ತುಂಬ ಖುಷಿ ಆಯಿತು. ಒಂದಂತ ಹೇಳ್ತೀನಿ, ಏಟರ್ಸ್ ಎಲ್ಲ ಏನು ಬೇಡ, ಆರು ಒಂದು ಲೈನ್ ಹೇಳ್ತೀನಿ ಸುದೀಪಣ್ಣನ ಬಗ್ಗೆ. ಹಂಗೆ ಹಿಂಗೆ ಮಾತಾಡ ಒಂದೇ ಒಂದು ಮಾತು ಲಾಸ್ಟ್ ಟೈಮ್ ಹೇಳಿದೆ, ಈಗಲೂ ಹೇಳ್ತೀನಿ, ನಮಗೆ ಟಕ್ಕರ್ ಕೊಟ್ಟೋದವರೆಲ್ಲ ಎಲ್ಲರೂ ಇದ್ದೀರಾ, ನಿಮ್ಮ ಕುಕ್ಕರ್ ಸಿದೋಗೋವರೆಗೂ ಕುಗ್ತಾ ಇರ್ತೀರಾ. ನಮಗೆ ಮಕ್ಕರ್ ಮಾಡೋಕ್ಕೆ ಸುಮ್ಮನೆ ಯಾಕ್ರ ಬರ್ತೀರಾ, ನಿಕ್ಕರ್ ಒದ್ದೆ ಯಾಗುತ್ತೆ ಡೈಪರ್ ಹಾಕೊಂಡಿದ್ದೀರಾ. ಒಂದೇ ಹೇಳೋದು, ಎಲ್ಲರೂ ಬಂದು ನೋಡಿ, ಫ್ಯಾನ್ಸ್ಗಳೆಲ್ಲ ಇಟ್ಬಿಡ್ತಾರೆ ಗುನ್ನ. ಯಾಕೆ ನಮ್ಮ ಕಿಚ್ಚನ್ ಮನ್ಸು ಚಿನ್ನ, ಜವಾನು ಗಿವಾನು ಅವೆಲ್ಲ ಇಲ್ಲ, ಇಲ್ಲಿರೋದು ಸ್ಯಾಂಡಲ್ವುಡ್ ಪೈಲ್ವಾನು. ಎಲ್ಲರೂ ಬಂದು ಥಿಯೇಟರ್ ಬಂದು ಸಿನಿಮಾ ನೋಡಿ, ಸೂಪರ್ ಆಗೈತೆ. ಯಾಕಂದ್ರೆ ಫ್ಯಾಮಿಲಿ ಆಡಿಯನ್ಸ್ಗಂತೂ ಒಂದು ಒಳ್ಳೆ ಸಿನಿಮಾ ಇದು. ಯಾಕೆಂದ್ರೆ ಕನ್ಫ್ಯೂಸ್ ಎಲ್ಲ ಏನೂ ಇಲ್ಲ ಇದು ಸಿನಿಮಾದಲ್ಲಿ. ಇನ್ನೊಂದು ಹೇಳ್ಬೇಕಂದ್ರೆ ಸುದೀಪಣ್ಣ ಯಾಕೆ ಪದೇ ಕರ್ನಾಟಕ ಜನಕ್ಕೆ ಸುಳ್ಳು ಹೇಳ್ತಾವ್ರೆ, ಪದೇ ಸುಳ್ಳು ಹೇಳ್ತಾವ್ರೆ ಡ್ಯಾನ್ಸ್ ಮಾಡಕ್ ಬರಲ್ಲ ಅಂತ. ಬಟ್ ಈ ಸಿನಿಮಾದಲ್ಲಿ ಮ್ಯಾಕ್ಸಿಮಮ್ ಮಾಸ್. ಇವತ್ತು ಕ್ರಿಸ್ಮಸ್ ಅಲ್ಲ, ಕಿಚ್ಚ ಮ್ಯಾಕ್ಸ್ ಇವತ್ತು. ಎಲ್ಲರೂ ಬಂದು ಥಿಯೇಟರ್ ನೋಡಿ. ಜಾಗ್ವಾರ್ ಜಾಕ್ಸನ್ ನನ್ನ ಹೆಸರು, ಇಲ್ಲಿರೋ ಅಭಿಮಾನಿಗಳ ಸುದೀಪಣ್ಣ ಅಂದ್ರೆ ಉಸಿರು. ಸೂಪರ್ ಆಗೈತೆ, ಎಲ್ಲ ಬಂದು ನೋಡಿ. ಕನ್ನಡ ಸಿನಿಮಾ ನಮ್ಮ ಹೆಮ್ಮೆ. ಈ ಸಿನಿಮಾಗೆ ಪುಷ್ಪನ ಬಂದ್ಬಿಟ್ರೆ ಆಪೋಸಿಟ್ ಟಕ್ಕರ್ ಕೊಡ್ಕೊಂಡು ಮನೆಗೆ ಹೋಗ್ಬೇಕಾಯ್ತು, 1000 ಕೋಟಿ ಆಯ್ತಿರಲಿಲ್ಲ. ಇವತ್ತಿಗೆ ಸುದೀಪಣ್ಣ ಸಿಂಪಲ್ ಆಗಿ ಅಷ್ಟೊಂದು ಖರ್ಚು ಮಾಡಿಲ್ಲ ಅಂತ ಅನ್ಕೋತೀನಿ, ಬಟ್ ಆ ರೇಂಜಲ್ಲಿ ಬಂದು ಸಿನಿಮಾ ಕೊಟ್ಟು ಇಟ್ಕೊಡ್ತಾರಲ್ಲ, ಇಟ್ ಮೇಲೆ ಇಟ್ಟು ಸುದೀಪಣ್ಣ ಸೂಪರ್ ಇಟ್ಟು. ಥ್ಯಾಂಕ್ ಯು. ಮ್ಯಾಕ್ಸ್ ಸಿನಿಮಾ ನೋಡ್ಕೊಂಬಂದೆ 27 ಅಲ್ಲ 28 ವರ್ಷದಿಂದ ಒಂದು ಲೆಕ್ಕ ಈಗಿಂದ ಒಂದು ಲೆಕ್ಕ ಬಂದಿರೋದು ಯಾರು ಮ್ಯಾಕ್ಸ್ ಅಂತ ಹೇಳಬೇಕು. ಯಾಕಂದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಕಿಚ್ಚ ಸುದೀಪಣ್ಣ ಅಂತಂದ್ರೆ ಯಾವಾಗಲೂ ಬಿಸಿ ಇರೋ ಈ ಕಡೆ ಬಿಗ್ ಬಾಸ್ ಆ ಕಡೆ ಕ್ರಿಕೆಟ್ ಎಲ್ಲ ನಡ್ಸ್ಕೊಂಡು ಇಂಥ ಒಳ್ಳೆ ಸಿನಿಮಾ ಕೊಡೋದಕ್ಕೆ ತುಂಬಾ ಹೆಸರು ಬಿಡಬೇಕು. ಒಂದು ಹೇಳಬೇಕು ಅಂತಂದ್ರೆ ಒಬ್ಬ ತಮಿಳ್ ಡೈರೆಕ್ಟರ್ ತಮಿಳ್ ಪ್ರೊಡ್ಯೂಸರ್ಗೆ ಇಂಥ ಅವಕಾಶ ಕೊಟ್ಟು ಅವ್ರನ್ನ ಗೆಲ್ಸೋರಲ್ಲ ಅದಕ್ಕೆ ಹೇಳ್ಬೇಕು. ಕೆಲವ್ರು ಏನು ಮಾಡ್ತಾರೆ ಅವ್ರನ್ನ ಕರ್ಕೊಂಡು ಬಂದ್ಬಿಟ್ಟು ಚೆನ್ನಾಗಿ ಬೋಳ್ಸಿ ಕಳಿಸ್ಬಿಡೋ ಹತ್ರ ಹೇಳ್ತಾರೆ. ಆದರೆ ಸುದೀಪಣ್ಣ ಹಂಗೆ ಮಾಡಿಲ್ಲ, ಚೆನ್ನಾಗಿ ತೋರಿಸ್ತಾರೆ. ಒಂದು ಹೇಳ್ಬೇಕು ಅಂದ್ರೆ ಲಾಸ್ಟ್ ಟೈಮ್ ಯಾರೋ ಒಬ್ಬ ಹೇಳಿದ ವಿಕ್ರಮ್ ಸಿನಿಮಾ ನೋಡ್ಬಿಟ್ಟು 2 ಕ್ವಾರ್ಟರ್ ಕೊಡಿದೆ ಎಳ್ದೋಯ್ತು ಅಂತ. ಚಿನ್ನ ಇವತ್ತು ಬಂದು ಮ್ಯಾಕ್ಸ್ ಸಿನಿಮಾ ನೋಡು, 4 ಕ್ವಾರ್ಟರ್ ಕಿಕ್ಕು ಸುದೀಪಣ್ಣನ ಆಕ್ಟಿಂಗ್ ಅಲ್ಲೇ ಐತಿ ಇವತ್ತು ನಿನಗೆ ಆಯ್ತಾ. ಏನು ಆಕ್ಟಿಂಗ್ ಅದು, ಎಲ್ಲರೂ ಮುಖಕ್ಕೆ ಮೇಕಪ್ ಇಟ್ಕೊಂಡು ಸಿನಿಮಾ ಮಾಡ್ತಾರೆ. ಸುದೀಪಣ್ಣ ಈ ಸಿನಿಮಾದ ಬ್ಲಡ್ ಆಯಿಲು ಆ ಗ್ರೀಸು ನೋಡಕ್ಕೆ ನಮಗೇನು ಅಷ್ಟೊಂದು ಕಷ್ಟ ಆಯ್ತು, ಬಟ್ ಅವ್ರಿಗೆ ಹೆಂಗಾಗಿರ್ಬೇಕು ಒಂದು ನೈಟಲ್ಲಿ ಒಂದೇ ಬಟ್ಟೆಲಿ ಇಂಥ ಒಳ್ಳೆ ಸಿನಿಮಾ ಮಾಡೋದಕ್ಕೆ ತುಂಬ ಖುಷಿ ಆಯಿತು. ಒಂದಂತ ಹೇಳ್ತೀನಿ, ಏಟರ್ಸ್ ಎಲ್ಲ ಏನು ಬೇಡ, ಆರು ಒಂದು ಲೈನ್ ಹೇಳ್ತೀನಿ ಸುದೀಪಣ್ಣನ ಬಗ್ಗೆ. ಹಂಗೆ ಹಿಂಗೆ ಮಾತಾಡ ಒಂದೇ ಒಂದು ಮಾತು ಲಾಸ್ಟ್ ಟೈಮ್ ಹೇಳಿದೆ, ಈಗಲೂ ಹೇಳ್ತೀನಿ, ನಮಗೆ ಟಕ್ಕರ್ ಕೊಟ್ಟೋದವರೆಲ್ಲ ಎಲ್ಲರೂ ಇದ್ದೀರಾ, ನಿಮ್ಮ ಕುಕ್ಕರ್ ಸಿದೋಗೋವರೆಗೂ ಕುಗ್ತಾ ಇರ್ತೀರಾ. ನಮಗೆ ಮಕ್ಕರ್ ಮಾಡೋಕ್ಕೆ ಸುಮ್ಮನೆ ಯಾಕ್ರ ಬರ್ತೀರಾ, ನಿಕ್ಕರ್ ಒದ್ದೆ ಯಾಗುತ್ತೆ ಡೈಪರ್ ಹಾಕೊಂಡಿದ್ದೀರಾ. ಒಂದೇ ಹೇಳೋದು, ಎಲ್ಲರೂ ಬಂದು ನೋಡಿ, ಫ್ಯಾನ್ಸ್ಗಳೆಲ್ಲ ಇಟ್ಬಿಡ್ತಾರೆ ಗುನ್ನ. ಯಾಕೆ ನಮ್ಮ ಕಿಚ್ಚನ್ ಮನ್ಸು ಚಿನ್ನ, ಜವಾನು ಗಿವಾನು ಅವೆಲ್ಲ ಇಲ್ಲ, ಇಲ್ಲಿರೋದು ಸ್ಯಾಂಡಲ್ವುಡ್ ಪೈಲ್ವಾನು. ಎಲ್ಲರೂ ಬಂದು ಥಿಯೇಟರ್ ಬಂದು ಸಿನಿಮಾ ನೋಡಿ, ಸೂಪರ್ ಆಗೈತೆ. ಯಾಕಂದ್ರೆ ಫ್ಯಾಮಿಲಿ ಆಡಿಯನ್ಸ್ಗಂತೂ ಒಂದು ಒಳ್ಳೆ ಸಿನಿಮಾ ಇದು. ಯಾಕೆಂದ್ರೆ ಕನ್ಫ್ಯೂಸ್ ಎಲ್ಲ ಏನೂ ಇಲ್ಲ ಇದು ಸಿನಿಮಾದಲ್ಲಿ. ಇನ್ನೊಂದು ಹೇಳ್ಬೇಕಂದ್ರೆ ಸುದೀಪಣ್ಣ ಯಾಕೆ ಪದೇ ಕರ್ನಾಟಕ ಜನಕ್ಕೆ ಸುಳ್ಳು ಹೇಳ್ತಾವ್ರೆ, ಪದೇ ಸುಳ್ಳು ಹೇಳ್ತಾವ್ರೆ ಡ್ಯಾನ್ಸ್ ಮಾಡಕ್ ಬರಲ್ಲ ಅಂತ. ಬಟ್ ಈ ಸಿನಿಮಾದಲ್ಲಿ ಮ್ಯಾಕ್ಸಿಮಮ್ ಮಾಸ್. ಇವತ್ತು ಕ್ರಿಸ್ಮಸ್ ಅಲ್ಲ, ಕಿಚ್ಚ ಮ್ಯಾಕ್ಸ್ ಇವತ್ತು. ಎಲ್ಲರೂ ಬಂದು ಥಿಯೇಟರ್ ನೋಡಿ. ಜಾಗ್ವಾರ್ ಜಾಕ್ಸನ್ ನನ್ನ ಹೆಸರು, ಇಲ್ಲಿರೋ ಅಭಿಮಾನಿಗಳ ಸುದೀಪಣ್ಣ ಅಂದ್ರೆ ಉಸಿರು. ಸೂಪರ್ ಆಗೈತೆ, ಎಲ್ಲ ಬಂದು ನೋಡಿ. ಕನ್ನಡ ಸಿನಿಮಾ ನಮ್ಮ ಹೆಮ್ಮೆ. ಈ ಸಿನಿಮಾಗೆ ಪುಷ್ಪನ ಬಂದ್ಬಿಟ್ರೆ ಆಪೋಸಿಟ್ ಟಕ್ಕರ್ ಕೊಡ್ಕೊಂಡು ಮನೆಗೆ ಹೋಗ್ಬೇಕಾಯ್ತು, 1000 ಕೋಟಿ ಆಯ್ತಿರಲಿಲ್ಲ. ಇವತ್ತಿಗೆ ಸುದೀಪಣ್ಣ ಸಿಂಪಲ್ ಆಗಿ ಅಷ್ಟೊಂದು ಖರ್ಚು ಮಾಡಿಲ್ಲ ಅಂತ ಅನ್ಕೋತೀನಿ, ಬಟ್ ಆ ರೇಂಜಲ್ಲಿ ಬಂದು ಸಿನಿಮಾ ಕೊಟ್ಟು ಇಟ್ಕೊಡ್ತಾರಲ್ಲ, ಇಟ್ ಮೇಲೆ ಇಟ್ಟು ಸುದೀಪಣ್ಣ ಸೂಪರ್ ಇಟ್ಟು. ಥ್ಯಾಂಕ್ ಯು.